ಎಷ್ಟನೇ ಪದ? ಹಾಂ, ಚತುರ್ಥ ಪಾದನ ತೃತೀಯ ಪಾದನ? ತೃತೀಯ ಪಾದ. ನ ಚ ತತ್ರ ತತ್ರ ಮಾರ್ಗಸ್ಯ ಅನ್ಯಥೋಕ್ತಿ ಅಧಿಕಾರಿ ಭೇದೇನ ಪೃಥಕ್ ಮಾರ್ಗದ ಆಯ್ತದ. ಆಮೇಲೆ ಯಾವುದಾಯ್ತು? ಕೊಟೇಶನ್ ಆಗಬೇಕು. ಕೊಟೇಶನ್ ಇತ್ತು. ಪುನರಾವರ್ತಿನೋ ಏತು ತೇಷಾಂ ಧೂಮಪಥೋ ಧ್ರುವ. ಯಾರು ವಾಪಸ್ ಬರ್ತಾರೋ ಅವರೆಲ್ಲ ಧೂಮಪಥದಲ್ಲಿ ಹೋದವರು ಬಂದಿದೆ. ಭಗವದ್ಗೀತೆಯಲ್ಲಿ ಹೇಳ್ತಾರೆ ಅದು ಅಗ್ನಿ ಮಾರ್ಗ, ಇದು ಧೂಮ ಮಾರ್ಗ ಅಂತ ಕರೆದಿದ್ದಾರೆ. ವಾಪಸ್ ಬಂದರು ಅಂದರೆ ಆ ಮಾರ್ಗ ಇಲ್ಲಿ ಹೇಳ್ತಾರೆ, ಡೆಡ್ ಎಂಡ್ ವಾಪಸ್ ಬರಲೇಬೇಕು ಅಂತಾರಲ್ಲ ಹಾಗೆ. ಕೆಲವಕ್ಕೆ ಇಲ್ಲಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಆ ಕಡೆ ಈಗ ರೋಟಲ್ಲಿ ಬರೋದೇ ಅಲ್ಲ ಅಂತ ಹೇಳ್ಬಿಡ್ತಾರೆ. ಅನ್ಯೇಷಾಂ ಅರ್ಚಿರಾದಿಶ್ಚ ತದ್ಭೇದೋ ಮಧ್ಯ ಸಂಸ್ಥಿತಿ. ಅದಕ್ಕೆ ಮನ್ಯೇಷಾಂ ಅರ್ಚಿರಾದಿಶ್ಚ, ಪುನರಾವರ್ತಿ ಇರೋರೆಲ್ಲ ಧೂಮ. ಅರ್ಚಿರಾದಿಗಳು ಅಂದರೆ ಅಗ್ನಿಪಥ, ಅಗ್ನಿ ಅಂತ ಶುರುವಾಯ್ತಲ್ಲ, ಅಗ್ನಿ ಆ ದಾರಿಯಲ್ಲಿ ಹೋಗೋರೆಲ್ಲ ವಾಪಸ್ ಬರದೇ ಇದ್ದವರು, ಇದರ ವಾಪಸ್ ಬರೋರು ಇವರು. ತದ್ಭೇದೋ ಮಧ್ಯ ಸಂಸ್ಥಿತಿ. ಈ ರೀತಿ ಇದು ಭಿನ್ನರಾದವರೆಲ್ಲ ಕೂಡ ಇದು ಸೇರೇ ಇಲ್ಲ, ಬೇರೆ ಕಡೆ ಹೋಗ್ಬಿಡ್ತಾರೆ. ಧೂಮಾರ್ಚಿರಾದಿ ದೇವೇಭ್ಯ ಪ್ರಾಪ್ಯ ಅನುಜ್ಞಾತು ಮಧ್ಯಗಾಹ. ಇಲ್ಲಿ ಮತ್ತೆ ಅಭಿಮಾನಿ ವಿಪದೇಶಾಧಿಕರಣ ಮರಿಬಾರ್ದು. ಏನಂತ? ಧೂಮ ದಾಡ್ತಾರೆ, ಮುಂದೆ ಹೋಗ್ತಾರೆ ಅಂದರೆ ಅಭಿಮಾನಿ ದೇವತೆಗಳಿದ್ದಾರಲ್ಲಿ ಅವರ ಮೂಲಕ ಹೋಗ್ತಾರೆ ಅಂತ ಹೇಳಬೇಕು, ಅವ್ರು ಇವರೇ ಹೋಗ್ತಾರೆ ಅಲ್ಲ. ಅದು ಟಿಕೆಟ್ ತೊಗೊಂಡು ಒಳಗೆ ಹೋದ್ರು, ಟಿಕೆಟ್ ಒಳಗೆ ಹೋದ, ಅವ್ನಿಗೆ ಟಿಕೆಟ್ ಕಲೆಕ್ಟ್ ನಿಂತಾನೆ ಬಾಗಿಲಲ್ಲಿ, ಅವ್ನು ನೋಡ್ಬೇಕಂದ್ರೆ ಇಸ್ಕೊಂಡ್ಬಿಟ್ಟು ಕೊಡ್ತಾನೆ. ಇವರೇ ಎಂಟ್ರ್ ಆಗಿಲ್ಲ, ಅಕಸ್ಮಾತ್ ಇಲ್ದವರು ಸ್ವಲ್ಪ ಕಾಯಬೇಕು. ಅದು ನಿಯಮ. ಅಂದರೆ ಜಡಕ್ಕೆ ಎಂದೂ ಕೂಡ ಏನಿಲ್ಲ, ಸ್ವತಃ ಕರ್ತೃತ್ವ ಇಲ್ಲ. ಅದರಿಂದಾಗಿನೇ ಏನು ಮಾಡಬೇಕು ಅವರು? ಚೇತನ ಡಿಪೆಂಡ್ ಆಗಲೇಬೇಕು. ಆದ್ದರಿಂದ ಧೂಮಾದೀತಕ್ಕೆ ಭಗವದ್ಗೀತೆ ಸೇರಿಸ್ಕೋಬೇಕಾಗ ಅಲ್ಲೇನು ಬಂತು? ಏನು ಬಂತು? ಅಹೋ ರಹ ಹಗಲು, ಆಮೇಲೆ ಉತ್ತರಾಯಣ, ಇವೆಲ್ಲ ಹೇಳ್ತಾ ಬಂದರು. ಹಗಲು ಹಗಲಿನ ಅಭಿಮಾನಿ ದೇವತೆ, ಉತ್ತರಾಯಣ ಅಭಿಮಾನಿ ದೇವತೆ ಅಂತ ತಿಳ್ಕೊಬೇಕು ಹೊರತು ಏನು ತಿಳ್ಕೊಬಾರ್ದು ಮೆಕ್ಯಾನಿಕಲ್ ಹಗಲು ಅಂತ ಅರ್ಥ ಅಲ್ಲ. ಹಗಲಲ್ಲಿ ಸತ್ತ ಇವ್ರ ಪ್ರಕಾರ ವೈಕುಂಠಕ್ಕೆ ಹೋಗೋದಿಲ್ಲ ಅವರು. ಅಭಿಮಾನಿ ದೇವತಾ ಜ್ಞಾನ ಇಲ್ಲ, ಅದರಿಂದ ಉಪಯೋಗನೇ ಇಲ್ಲ. ಎಲ್ಲೆಲ್ಲಿ ವಿಷಯ ವಸ್ತು ಹೆಸರು ಹೇಳ್ತಾರೋ ಅಲ್ಲಿ ಏನು ಗೊತ್ತಿರ್ಬೇಕು ನಮಗೆ? ಅದು ಮೆಡಿಕಲ್ ಶಾಪ್ ಇದೆ, ಔಷಧಿ ತೊಗೊಂಬ ಅಂದ, ಹೋದಾಗ ಔಷಧಿ ಶಾಪಿಗೆ ಕೈ ಹಾಕಾಗಿಲ್ಲ. ಏನು ಮಾಡಬೇಕು ಅವನು? ಉಳಿದೆಲ್ಲ ಅಂಡರ್ಸ್ಟುಡ್. ವ್ಯಾಪಾರ ವ್ಯವಸ್ಥೆ ಇದೆ, ದುಡ್ಡು ಕೊಟ್ಟು ತೊಗೊಳ್ಬ ಅಂತ ಹೇಳ್ಬೇಕು. ಅವ್ರು ತೊಗೊಂಬ ಅಂತ ಹೇಳಿದ್ದಾರೆ, ಅವ್ರು ಸರಿಯಾಗಿ ಹೇಳಿದ್ರೆ ನೀವು ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವ್ರು ಹೀಗೆ ಹೇಳಿದ್ರೆ ಅವ್ರಿಗೂ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ, ಅಷ್ಟೇ. ಸರಿಯಿಲ್ಲ. ಪದಾರ್ಥ ಹಾಗೆ ಯಾವಾಗ ಕೂಡ ಬ್ಯಾಂಕ್ನಲ್ಲಿ ದುಡ್ಡು ತೊಗೊಂಬ ಅಂತ ಹೇಳಿದರೆ ಗಂಟು ದೊಡ್ಡ ದುಡ್ಡು ತರಲಿಕ್ಕೆ ಹೇಳ್ತಾರ? ಅಲ್ಲ, ಪ್ರೊಸೀಜರ್ ಇದೆ ತರೋದಕ್ಕೋಸ್ಕರ, ಆ ಥರ ತರಬೇಕು. ಅದನ್ನು ಮಧ್ಯೆ ಹೇಳೋದಿಲ್ಲ. ಯಾಕೆ? ಯಾವುದನ್ನು ಮಧ್ಯೆ ಹೇಳೋ ಕಾರಣ ಇಲ್ಲ ಅದಕ್ಕೆ. ಧೂಮ ಅದು ಕೊನೆಗೆ ಎಲ್ಲಿ ಬಂತು ಅಂದರೆ ನಿತ್ಯ ಜೀವನದಲ್ಲಿ ಒಪ್ಕೊಂಡ್ಬಿಟ್ರು. ಅಧ್ಯಾತ್ಮ ಬಂದಾಗ ಚೇತನ ಒಪ್ಪಲೇ ಇಲ್ಲ ಅವರು. ಅದು ಪ್ರಕೃತಿವಾದಿಗಳಾದರು, ಮೆಟೀರಿಯಲಿಸ್ಟ್ ಆದರೆ ಹೊರತು ಚೇತನತ್ವ ಅದು ಬರಲೇ ಇಲ್ಲ ಅವರು. ಅದೇ ಮಳೆ ಅದೇ ಬರುತ್ತೆ ಅಂತ ಶುರು ಮಾಡಿದರು. ಒಂದು ಹನಿ ನೀರು ಹಾಕಿರೋ ಯಾರು ಹಾಕಿರೋ ಹುಡುಕ್ತಾನೆ, ಇಷ್ಟು ಮಳೆ ಬಂದರೂ ಅದಾಗಿ ಬರುತ್ತೆ ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಕಾಮನ್ ಸೆನ್ಸ್ ಕೂಡ ಬಿಟ್ಬಿಟ್ರೆ ಆಮೇಲೆ. ಯಾಕೆ? ಅಜ್ಞಾರೂಢಿ ಜಾಸ್ತಿ ಆಗೋಯ್ತು, ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು. ಅನ್ಯೇಷಾಂ ಅಚ್ಚಿರಾದಿಶ್ಚ ತದ್ಭೇದ. ನಾವೇನು ಪರ್ಜನ್ಯ ಜಪ ಮಾಡ್ತಾರೆ, ಮಳೆ ಬರಲಿಲ್ಲ ಅಂಥೇಳಿ. ಯಾಕೆ? ನಾವೇನು ಮಾಡ್ತೀವಿ? ನೀರು ಬಿಟ್ಟಿಲ್ಲ, ಅಲ್ಲಿ ಫೋನ್ ಮಾಡಿ ನೀರು ಬಿಡೋ ಅಂತ ಕೇಳೋದಿಲ್ಲ, ಅಷ್ಟೇ. ಫೋನ್ ಕಾಂಟ್ಯಾಕ್ಟ್ ಮಾಡಿದ್ರೆ ಲೆಕ್ಕ, ಅಷ್ಟೇ. ಮಂತ್ರ ಅದಷ್ಟೇ. ಅರ್ಥ ಆಯ್ತಾ? ಅದು ಗೊತ್ತಿದ್ದು. ಉಳಿದವ್ರು ಏನು ಮಾಡ್ತಾರೆ? ಅವಾಗೇನೋ ಟ್ಯಾಪ್ ಹೊಡ್ಕೊತ ಕೊಡೋದು, ಟ್ಯಾಪ್ ಎಲ್ಲ ಒಳಗೆ ಕತ್ತರಿಸಿ ಹಾಕೋದು, ಒಳಗಿಂದ ಬರುತ್ತೆ ನೀರು, ಬರುತ್ತೆ, 2 ಹನಿ ಬರುತ್ತೆ. ಯಾವುದಲ್ಲ ಅಂದರೆ ಶಾಸ್ತ್ರದ ವ್ಯವಹಾರನ ನಾವು ನಿತ್ಯ ಜೀವನ ತಂದ್ಕೊಂಡು ಬಿಟ್ರೆ ನಿತ್ಯ ಜೀವನ ಕರೆಕ್ಟ್ ಆಗುತ್ತೆ. ನಿತ್ಯ ಜೀವನದ ಅನುಭವನ ಅಲ್ಲಿಗೆ ಅಪ್ಲೈ ಮಾಡಿಕೊಂಡ್ರೆ ಶಾಸ್ತ್ರ ವಿಷಯ ಅರ್ಥ ಆಗುತ್ತೆ. ಇವತ್ತು ಎರಡನ್ನು ಅಲ್ಲಲ್ಲೇ ಬಿಟ್ಟಿದ್ದರಿಂದ ಎರಡೂ ಅರ್ಥ ಆಗದೆ ಹೋಯ್ತು ಕೊನೆಗೆ. ಧೂಮ ಅರ್ಚಿರಾದಿ ದೇವೇಭ್ಯ ಪ್ರಾಪ್ಯ ಅನುಜ್ಞಾಂತು ಮಧ್ಯಗಾಹ. ಅನುಜ್ಞೆ ಪಡ್ಕೊಂಡು ಹೋಗಬೇಕು ಹೊರತು ಮಧ್ಯೆ ಹೋಗಾಗಿಲ್ಲ. ವಿಹೃತ್ಯ ಶ್ರೇಷ್ಠ ದೇಶೇಶು ತದೂರ್ಧ್ವಂ ಯಾತಿ ಚಾಧಾರಂ. ಅವ್ರ ಪ್ರಕಾರ ಅವ್ರು ಕೆಲವು ದಿವಸ ಇದ್ದು ವಿಹಾರ ಮಾಡಿ ಮುಂದೆ ಹೋಗ್ಬೋದು, ಸ್ವಲ್ಪ ಹಾಲ್ಟ್ ಮಾಡ್ಬೋದು ಬೇಕಾದ್ರೆ, ಮುಂದೆ ಆಗ ಅವರಿಷ್ಟ. ಆ ರೂಟ್ ಮಾತ್ರ ಅದೇ ಆಗಬೇಕು. ಅವ್ರು ಒಪ್ಪಿಗೆ ಕೊಡದೆ ಹೋದರೆ ಮುಂದೆ ಹೋಗಾಗಿಲ್ಲ, ಅಷ್ಟೇ. ಅತ್ಯಲ್ಪಾನಾಂ ಅವಿಜ್ಞಾನಾಪಿ ಅವಿಜ್ಞಾತ ಅಪಿ ಅನುಜ್ಞಾವರ್ತಿನಾಂ ಭವೇತ್. ಅತ್ಯಲ್ಪಾನಾಂ ಅವಿಜ್ಞಾತ ಅಪಿ ಅನುವರ್ತಿನಾಂ ಭವೇತ್. ಅಲ್ಲಿ ಯಾವಾಗಲೂ ಕೂಡ ಗೇಟ್ ಕೀಪರ್ಸ್ ಅವರೆಲ್ಲ ನಮಗಿಂತ ದೊಡ್ಡವರು ಇರಬೇಕಾಗಿಲ್ಲ. ಅರ್ಥ ಆಯ್ತಾ? ಈಗ ಈ ಕಂಡಕ್ಟರು ಬಸ್ ಹತ್ತೋನು ದೊಡ್ಡ ಇವರು, ಒಬ್ಬ ಭಾರಿ ಶ್ರೀಮಂತ ಭಾರಿ ಅಧಿಕಾರಿ ಏನೋ ಆಗಿದ್ದಾನೆ. ಈ ಕಂಡಕ್ಟರ್ ಮಾತೇನಿದ್ದಾನೆ, ಅವನ ಕ್ವಾಲಿಟಿ ಅಲ್ಲೇ ಅಲ್ಲ. ಸ್ಟಿಲ್ ಆ ಕಾಲಕ್ಕೆ ಏನು ಮಾಡ್ಬೇಕು ನಾವು?
ಅವ್ರ ಮಾತು ಒಬ್ಬಳೇ ಇಲ್ವ, ಸ್ವಲ್ಪ ಹಿರಿಯ ಅಂದರೆ ಇರಬೇಕಾಗತ್ತೆ. ಅರ್ಥ ಆಯ್ತಾ? ಅವನಿಗೆ ಅವನೇ ಇವನು, ಅವನ ಅಷ್ಟು ಮಾತು ಕೇಳಿದ ಮಾತ್ರ ಅಧಿಕಾರಿ ಅಲ್ಲ ಅಂತಲ್ಲ, ಅವನಿಗೆ ದೊಡ್ಡವನಲ್ಲ ಅಂತಲ್ಲ. ಸ್ವಾಮಿಗಳು ಬರ್ತಿರ್ತಾರೆ, ಸ್ವಲ್ಪ ನಿಲ್ಲಬೇಕು ಅಂತಾರೆ. ನಿನ್ನ ಮಾತು ನಾನೇ ಕೇಳೋದು, ಮುಂದೆ ಹೋಗ್ಬಿಟ್ರೆ ಇದಕ್ಕೆ ತೆಗಿತಾ ಇದ್ದೀವಿ ಅಂತ ಹೇಳಬೇಕು ಅವ್ರು ಮೈಲಿ ಪದಾರ್ಥನ. ಅವ್ರಿಗೆ ಅರ್ಥ ಆಗುತ್ತೆ. ಏನು ಮಾಡ್ತಾರೋ ಅವರು ನಿಂತುಬಿಡ್ತು. ನನ್ನ ಮಾತು ಅವ್ರು ಕೇಳಿದ್ರು ಆದ್ದರಿಂದ ನಾನು ದೊಡ್ಡವನು ಎಲ್ಲ ಹೇಳೋದು ಉಲ್ಟಾ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ಇದರ ಅರ್ಥ ಅದು ಇದೆಲ್ಲ ಕಾಮನ್ ಸೆನ್ಸ್ಗೆ ಅರ್ಥ ಆಗೋದು. ಆ ಹಿನ್ನೆಲೆಯಲ್ಲಿ ದೊಡ್ಡವರು ಚಿಕ್ಕವ್ರ ಮಾತನ್ನು ಕೇಳಿದರೆ ಅದು ಅನುಗ್ರಹ ಅಂತ ತಿಳ್ಕೊಬೇಕೇ ಹೊರತು ಏನಂತ ತಿಳ್ಕೊಳ್ಬಾರ್ದು, ಅದವ್ರ ಆಧೀನ್ಯ ಅಂತ ತಿಳ್ಕೊಬಾರ್ದು. ಆದರೆ ದೊಡ್ಡವ್ರ ಚಿಕ್ಕವ್ರ ಮಾತನ್ನು ಕೇಳಿದರೆ ಚಿಕ್ಕವರು ಅವ್ರ ಮಾತು ಕೇಳಿದ್ರೆ ಅಂತ ಅಧೀನದಲ್ಲಿದ್ದಾರೆ ಅಂತ. ವಿಹೃತ್ಯ ಶ್ರೇಷ್ಠ ದೇವೇಶು ತದೂರ್ಧ್ವಂ ಯಾತಿ ಪಾಥರಂ ಅತ್ಯಲ್ಪಾನಾಂ ಅವಿಜ್ಞಾತ ಅಪಿ ಅನುಜ್ಞಾವರ್ತಿನಾಂ ಭವೆ. ಆಮೇಲೆ ಪುಂದ್ವಾರೇಣ ಸ್ವದೃಷ್ಟ್ಯಾವ ಯಥಾಯೋಗ್ಯಂ ವಿಮುಚ್ಯತಾಂ ಅಥೋ ನ ಮಾರ್ಗಭೇದೋಸ್ತಿ ನಹಿ ಮಾರ್ಗೋತ್ರ ಸಂಭವ. ಆದ್ದರಿಂದ ಇಲ್ಲಿ ಮಾರ್ಗ ಅಂಬೋದೇನಿದೆ ಒಬ್ಬೊಬ್ರಿಗೆ ಒಂದೊಂದು ಅಂತ ಹೇಳಿಲ್ಲ, ಫಿಕ್ಸ್ ಆಗಿದೆ, ದಾರಿಯಂತೂ ಒಪ್ಪಿಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸ ಏನೆಲ್ಲ ಅದು ಈ ಮಾರ್ಗಕ್ಕೆ ಕಾರಣ ಅಲ್ಲ. ಮಾರ್ಗ ಹೌದು, ರೂಟ್ ಚೇಂಜ್ ಆಗಲಿಲ್ಲ, ಸ್ವಲ್ಪ ಹಾಲ್ಟ್ ಆಯ್ತು ಅಷ್ಟೇ ಕೆಲವು ಸಲ, ಅದು ಬೇರೆ. ಮಾರ್ಗಕ್ಕೆ ಅಫೆಕ್ಟ್ ಆಗಲಿಲ್ಲ, ಅದರಿಂದ ರೂಟ್ ಈಸ್ ಕರೆಕ್ಟ್. ಕೆಲವು ಕೆಲಸಕ್ಕೆ ನಿಂತ್ಕೊಂಡ. ಅಥೋ ನ ಮಾರ್ಗಭೇದೋಸ್ತಿ ನಹಿ ಮಾರ್ಗೋತ್ತರ ಸಂಭವ ಪ್ರೇತತ್ವಂ ಚಾಧರೋ ಮಾರ್ಗ ಪಾಪಜತ್ವಾತ್ ತಯೋ ಪೃಥಕ್. ಇನ್ನೊಂದು ದಾರಿ ಇದೆ, ಅವೆಲ್ಲ ಮೇಲೆ ಹೋಗೋ ದಾರಿ ಅಲ್ಲ, ಕೆಳಗೆ ಹೋಗೋ ದಾರಿ. ಪ್ರೇತ ಪಿಶಾಚಿ ಆಗ್ತಾನೆ, ಹಾಗೆಲ್ಲ ಏನರ್ಥ ಅದಕ್ಕೆ? ಕೆಳಗೆ ಹೋಗ್ತಾನೆ ಅಂತ. ಅದು ಪ್ರೇತತ್ವ ಎರಡು ವಿಧ. ಪ್ರೇತತ್ವ ಯೋನಿ ಬೇರೆ, ಪ್ರೇತತ್ವದ ಸ್ಟೇಜ್ ಬೇರೆ. ಯಾವುದೇ ಒಬ್ಬರಿಗೆ ಸತ್ತಾಗಲೂ ಕೂಡ 10 ದಿವಸದವರೆಗೆ ಏನಂತ ಕರಿಬೇಕು? ಅವ್ರನ್ನ ಪ್ರೇತ ಅಂತಲೇ ಕರಿಬೇಕು. ಇದೇನಿದು ದೋಷ ಅಲ್ಲ, ಅದು ಆ ಸ್ಟೇಜ್ ಅಷ್ಟೇ. ಅದು ಪ್ರೇತ ಯೋನಿಗೆ ಹೋದಾದ್ರೆ ಏನರ್ಥ? ಅವನ ಅಧಪತನ ಅಂತ ಅರ್ಥ. ಅರ್ಥ ಆಯ್ತಾ ಈಗ? ಪ್ರೇತತ್ವಂಚಾಪರೋ ಮಾರ್ಗ ಪಾಪಜತ್ವಾತ್ ತಯೋ ಪೃಥಕ್ ಇತಿ ಸ್ಮೃತಿಶ್ಚ. ಸ್ಮೃತಿ ಹೇಳಿರೋದ್ರಿಂದ ಯಾವ ವ್ಯತ್ಯಾಸವೂ ಇಲ್ಲ. ಹೀಗೆ ಮಾರ್ಗದ ಬಗ್ಗೆ ಗೊಂದಲ ಇದೆ ಅಂತ ತಿಳ್ಕೊಂಡು ನೀನು ಕುತ್ಕೊಳ್ಳೋಕೆ ಹೋಗಬೇಡ, ಯಾವ ಗೊಂದಲನೂ ಇಲ್ಲ. ನಚ ಸೋಮಾದಗ್ನಿಂ ಅಗ್ನೇಃ ಇಂದ್ರಂಬಿತಿ ಸೋಮಾದಗ್ನೇಃ ಅವರಸ್ಯಾಪಿ ಪ್ರಾಪ್ತೇಃ ಪ್ರಧಾನವಾಯೋರಪಿ ಅವರೋ ಅನ್ಯಃ ಪ್ರಾಪ್ಯೋ ಅಸ್ತು ಇತಿ ವಾಚ್ಯಂ ಉತ್ತಮತ್ವಾತ್ ತಸ್ಯೈವ ಬ್ರಹ್ಮ ಪ್ರಾಪಯಿತೃತ್ವ ಶಕ್ತೇಃ. ಕೆಲವೊಮ್ಮೆ ಸೋಮನಿಗಿಂತ ಅಗ್ನಿ ಅವೆಲ್ಲ ಹೆಚ್ಚು ಕಡಿಮೆ ಇರಬಹುದು. ಆದ್ದರಿಂದ ಮುಂದೆ ವಾಯುದೇವರ ಮೇಲೆ ಹೋದರೂ ಕೂಡ ಉಪಯೋಗ ಇಲ್ಲ. ಇನ್ಯಾರೋ ಇದ್ದಾರೆ ಅಂತ ತಿಳ್ಕೊಬೇಕಾದ್ರೆ ಇನ್ನೊಬ್ಬರ ಚಾನ್ಸ್ ಇಲ್ಲ. ಯಾಕೆ? ಅವ್ರು ಹೈಯೆಸ್ಟ್ ಅಂತ ಹೇಳಿ ಆಗಿಬಿಟ್ಟಿದೆ ಈಗಾಗಲೇ. ಅದರಿಂದ ಮುಂದೇನಿಲ್ಲ, ಎಲ್ಲ ಜರಾಸಿ ಎಲ್ಲ ಒರಿಜಿನಲ್ ತೋರಿಸ್ತಾ ಬಂದ. ಆಮೇಲೆ ಗಾಬರಿ ಆಗ್ಬಿಡುತ್ತೆ. ಮತ್ತು ಒರಿಜಿನಲ್ ಬಂದು ಒರಿಜಿನಲ್ ಎಲ್ಲಿ ಕೇಳ್ತಾನೋ ಏನೋ ಆಮೇಲೆ ಅಂತೇಳಿ. ಒರಿಜಿನಲ್ ಕೇಳೋದಾದ್ರೆ ಏನರ್ಥ? ಮೊದಲೇದು ಒರಿಜಿನಲ್ ಆಗಿಬಿಡೋದು. ಆದ್ದರಿಂದ ವಾಯುದೇವರು ದೊಡ್ಡವರ ಮಾತು ವಿರೋಧ ಎಲ್ಲೂ ಬರೋದೇ ಇಲ್ಲ. ಆದ್ದರಿಂದ ಅದು ಅಲ್ಟಿಮೇಟ್. ಬೇರೆ ಎಲ್ಲರೂ ಹೆಚ್ಚು ಕಡಿಮೆ ಆಗಿದ್ದರೆ ಪದ ವ್ಯತ್ಯಾಸ ಮಾಡಬೇಕು. ಇವರು ಆ್ಯಕ್ಚುಲಿ ದೊಡ್ಡವರಲ್ಲ, ಆದ್ದರಿಂದ ಬೇರೆ ಅರ್ಥ ಹೇಳಬೇಕು. ಒಂದು ಉಪಾಧಿಯಿಂದ ಮೇಲೆ ಬಂದಿದ್ದಾರೆ ಅಂತ ಹೇಳಬೇಕೆ ಹೊರತು ನ್ಯಾಚುರಲಿ ಅಂತ ಹೇಳಬಾರ್ದು. ವಾಯುದೇವರ ಬಗ್ಗೆ ದೇವ್ರ ಬಗ್ಗೆ ಬಂದಾಗ ಮಾತ್ರ ಸರ್ವೋತ್ತಮತ್ವಕ್ಕೆ ವಿರೋಧವಾಗದಂತೆ ದೇವ್ರ ಪರ ಅರ್ಥ ಮಾಡಬೇಕು, ಜೀವೋತ್ಮತ್ವ ವಿರೋಧ ಬರದಂತೆ ವಾಯುಪರ ಅರ್ಥ ಮಾಡಬೇಕು. ಉಳಿದವ್ರ ಬಗ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಕಂಡು ಬಂದರೆ ಆವೇಶ ಅದು ಏನೋ ಕಾರಣ ಇರ್ತದೆ, ತಿಳ್ಕೊಂಡ್ರೆ ಸಾಕು. ಅರ್ಜುನ ಗೆಲ್ಲಕ್ಕೆ ಸಾಧ್ಯ ಇಲ್ಲ, ಅಶ್ವತ್ಥಾಮರೇ ಗೆಲ್ಲಬೇಕು. ಆದರೆ ಅರ್ಜುನ ಗೆದ್ದ ಅಶ್ವತ್ಥಾಮರು ಸೋತು ಬಿಟ್ರಾಗ ತಾರತಮ್ಯ ಎಫೆಕ್ಟ್ ಆಗಿಲ್ಲ ತಕ್ಷಣ ಆಚಾರ್ಯ ಹೇಳ್ತಾರೆ. ಯಾಕೆ? ಕೃಷ್ಣ ಇದ್ದಾನಲ್ಲಿ, ಮೇಲೆ ಹನುಮಂತ ಇದ್ದಾನೆ, ರಥ ಇದೆ, ಕುದುರೆ ಇದೆ, ಗಾಂಡೀವ ಇದೆ, ಎಷ್ಟಿದೆ ಅರ್ಜುನಿಗಾಗ. ಅದಕ್ಕೆ ಹೊರತು ಬಿಕಾಸ್ ಆಫ್ ಅದ್ರ ಇದು ಬೇರೆ ತಟ್ಟಿದ್ದಲ್ಲ. ಸೂಪರ್ ಇಂಪೋರ್ಟೆಡ್ ಕಾರ್ ನಿಂತು ಬಿಡ್ತು, ಸಿಗ್ನಲ್ ಇತ್ತು ಅಷ್ಟೇ, ಕೆಟ್ಟ ನಿಂತಿಲ್ಲ, ಸಿಗ್ನಲ್ ನಿಂತಿದೆ, ಅದೇನು ದೋಷ ಅಲ್ಲ. ಇನ್ನೊಬ್ಬ ಸ್ವಲ್ಪ ಮುಂದೆ ಹೋಗ್ಬಿಟ್ಟ. ಅವ್ನು ಮುಂದೋದ ಮಾತ್ರಕ್ಕೆ ಅವನು ಇವ್ರಿಗೆ ಸ್ಟೇಟಸ್ ಚೇಂಜ್ ಆಗಲಿಲ್ಲ, ಎಲಿವೇಟ್ ಆಗಲಿಲ್ಲ, ಅದು ಕಡಿಮೆನೂ ಆಗಲಿಲ್ಲ. ಉಪಾಧಿ ಇದೆ. ಉಪಾಧಿ ಅಂದ್ರೇನು? ಒಂದು ಕಾರಣ ಇದೆ ನಿಲ್ಲೋದಕ್ಕೋಸ್ಕರ. ಇದರಿಂದ ಅದು ಕ್ವಾಲಿಟಿ ಅವನ ಒಂದು ನಿಮಿಷಕ್ಕೆ ದಾಟಿ ಹೋಗ್ಬಿಡ್ತಾನೆ ಆಗಲೇ. ಅವನು ಇನ್ನು ಮೊದಲು ಹೋಗಿದ್ದವನು ಇರ್ತಾನಲ್ಲ, ಸೆಕೆಂಡ್ ದಾಟಿ ಹೋಗ್ಬಿಟ್ಟಿರ್ತಾನೆ ಆಗಲೇ. ಅದರಿಂದ ಅಫೆಕ್ಟ್ ಆಗಲಿಲ್ಲ. ಅರ್ಜುನ ವಿತೌಟ್ ದಟ್ ಅರ್ಜುನ ವಿಶ್ವತಾವ್ರದ್ದು ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮೇಲಿದ್ದಾರೆ ಅವರು. ಅದೆಲ್ಲ ಅರ್ಥ ಮಾಡ್ಕೊಡೋಕೆ ಇವೆಲ್ಲ ಬೇಕಿದೆ. ಅಂದರೆ ಹೇಳಿದ್ದನ್ನು ಅಲ್ಲೇ ನಿಲ್ಲಿಸ್ಬಿಡ್ಬಾರ್ದು, ಪ್ರತಿ ಇದಕ್ಕೆ ಅಪ್ಲೈ ಮಾಡ್ಕೊಂಡು ಹೋಗ್ಬೇಕು. ಬಿಡುತ್ತೆ ನಾಳೆ ಮಾಮೂಲು